ಅಂತಿಮ ದರ್ಶನವನ್ನು ಪಡೆದಿರುವಂತಹ ಹಿರಿಯ ನಟಿ ಜಯಮಾಲ ಅವರು ಮುಟ್ಟಿದ್ದಾರೆ. ನಾವು ಮಾತಾಡ್ತಾ ಹೋಗ್ತೀವಿ. ಮೇಡಮ್, ಗಾನಕ್ಕೆ ಹೋಗಿಲ್ಲ ಇಹಲೋಕವನ್ನು ತ್ಯಜಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಹೇಳಲಿಕ್ಕೆ? ಗಾನಕೋಗಿಲೆ ಧ್ವನಿ ನಮ್ಮಿಂದ ನಿಶಬ್ದವಾದರು. ಆದರೆ ಅವ್ರು ಹೋಗಿದ್ದಾರೆ ಅಂತ ನಾನು ಹೇಳೋದೇ ಇಲ್ಲ. ಈ ಭೂಮಿ ಇರೋ ತನಕನೂ ಅವ್ರು ಇರ್ತಾರೆ. ಅವರು ಕೊಟ್ಟ ಹಾಡುಗಳು 48,000 ಹಾಡುಗಳು, 20 ಭಾಷಾ ಹಾಡುಗಳು, ಅವರು ನಡೆದು ಬಂದ ಹಾದಿ. 1938ರಲ್ಲಿ ಹುಟ್ಟಿ 57ರಲ್ಲಿ ಸಿನಿಮಾ ರಂಗಕ್ಕೆ ಬಂದು ಇವತ್ತಿನವರೆಗೂ ಕೂಡ ಸಂಗೀತನೇ ತನ್ನ ಉಸಿರು ಅಂತ ಹೇಳಿದವರು. ಈ ಮೈಸೂರಿನಲ್ಲಿ ಅವರ ಯಜಮಾನರು ಊರು, ಸೊಸೆ ಅವರು ಇಲ್ಲಿದ್ದು. ಈ ಜಾಗದಲ್ಲೇ ನಾನು ಇರಬೇಕು ಅಂತ ಆಸೆಪಟ್ಟವರು. ನೋಡಿ, ಆಸೆಪಟ್ಟ ಹಾಗೆ ಇಲ್ಲೇ ಲೀನ ಆದರು. ದೇವತೆ, ಇಷ್ಟೇ ಹೇಳಬಲ್ಲೆ. ಅಂದರೆ ಈಗ ನೀವು ನಟಿಸಿದಂತಹ ಸಿನಿಮಾಗಳಲ್ಲಿ ನಿಮಗೂ ಕೂಡ ನಿಮ್ಮ ಹಾಡುಗಳಿಗೂ ಕೂಡ ಧನಿಯಾದಂಥದ್ದು ಎಲ್ಲ ಹಾಡನ್ನು ಅವರೇ ಹಾಡಿರೋದು. ನಮಗೆ ಇವತ್ತೇನಾದರೂ ನಮ್ಮನ್ನು ಜನ ಗುರ್ತಿಸ್ತಾರೆ ಅಂದರೆ ಜಾನಕಿಯವರ ಕೊಡುಗೆ ತುಂಬ ದೊಡ್ಡದಿದೆ ಅಲ್ವಾ. ಕಲಾವಿದರಿಗೆ ಜೀವ ತುಂಬಿ ಹಾಡುಗಳನ್ನು ಕೊಟ್ಟಿರ್ತಾರೆ. ಅವರ ಹಾಡಿನ ನೆನಪಿಸ್ಕೋತಾರೆ. ಬರೀ ನಮ್ಮ ಅಭಿನಯ ಮಾತ್ರ, ಹಾಲು ಜೇನು ಸೇರಿದ ಹಾಗೆ. ಅವ್ರ ಕೊಡುಗೆ ಇಲ್ಲದೆ ಹೋಗಿದ್ದಿದ್ರೆ, ಅವರಂಥ ಒಳ್ಳೆ ಹಾಡನ್ನು ಕೊಡದೆ ಹೋಗಿದ್ದಿದ್ರೆ ನಾವಿವತ್ತು ಇಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. ಆ ಸಿನಿಮಾಗಳೆಲ್ಲ ಹಿಟ್ ಆಗ್ತಿರಲಿಲ್ಲ. ಯೋಚನೆ ಮಾಡಿ. ಅದರಿಂದ ಅವ್ರ ಕೊಡುಗೆನೇ ನಮಗೆ ತಾವು ಮಾಡಿದಂತಹ ಸಿನಿಮಾದ ಅಥವಾ ಎಸ್ ಜಾನಕಿ ಅವರು ಹಾಡಿದಂಥ ಹಾಡುಗಳಲ್ಲಿ ತಮ್ಮ ಇಚ್ಛೆಯ ಒಂದು ಹಾಡು, ಅಂದರೆ ಎಲ್ಲವೂ ಇಚ್ಛೆ ಇರುತ್ತೆ. ನಗು ನಗುತ್ತಾ ನೀ ಬರುವೆ ನನಗೆ ಭಾರಿ ಇಷ್ಟ ಅವರು ಹಾಡಿದ್ದು. ಎಲ್ಲ ನನ್ನ ಎಲ್ಲ ಹಾಡುಗಳು ಅವರೇ ಹಾಡಿರೋದು. ಭಾಳ ಮುಖ್ಯವಾಗಿ ನೋಡುವಂಥದ್ದು ಭಾಷೆಗೆ ನಂಟಿರುತ್ತೆ, ಸಂಗೀತಕ್ಕೆ ನಂಟಿರುತ್ತೆ, ಎಲ್ಲವೂ ಇರುತ್ತೆ. ಆದರೆ ನೆಲದ ನಂಟು ಅಂತ ಒಂದಿರುತ್ತೆ. ಹುಟ್ಟಿದ್ದ ಆಂಧ್ರದಲ್ಲಿ, ನಮ್ಮ ಕನ್ನಡ ನಾಡಿನ ನೆಲದಲ್ಲಿ ನಾನು ಲೀನ್ ಆಗಬೇಕು ಅನ್ನೋ ಆಸೆ. ಸೊಸೆ ಅಲ್ಲ, ಇಲ್ಲಿಯ ಸೊಸೆ. ಗಂಡ ಸಂಸಾರ ಅತಿಯಾಗಿ ಗೌರವಿಸುವಂಥವರು, ಪ್ರೀತಿಸಿದವರು ಗಂಡನನ್ನು, ಮಕ್ಕಳನ್ನು. ಮತ್ತು ಮೈಸೂರನ್ನು ಏನ್ರಿ, ಈ ರಾಜರ ಒಡೆತನ ಇರುವಂಥ ಈ ಚಾಮುಂಡೇಶ್ವರಿ ಇರುವ ಜಾಗ, ಈ ಜಾಗ ಯಾರಿಗೆ ಪ್ರಿಯ ಅಲ್ಲ ಹೇಳಿ. ಅದರಿಂದ ಅವರ ಆಸೆ ನಾನು ಇಲ್ಲೇ ಇರಬೇಕು ಅಂತ. ನೋಡಿ, ಅವರು ಕೊನೆಗೆ ಅದು ಗೆದ್ದರು. ನೋಡಿ, ಇಲ್ಲೇ ಲೀನ ಆದರು. ಭಾಳ ಮುಖ್ಯವಾಗಿ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ ಅವರಿರ್ಬೋದು, ಕಲಾವಿದರಿರ್ಬೋದು, ಮೈಸೂರಿನ ಕನ್ನಡಿಗರು ಕೂಡ ಬಹಳಷ್ಟು ಜನ, ಕಲಾವಿದರ ಸಂಘ ಏನಿದೆ, ಚಲನಚಿತ್ರ ಸಂಘಗಳೇನಿದ್ದಾವೆ, ಅವರ ಸ್ಮಾರಕವನ್ನು ಮಾಡ್ತಕ್ಕಂಥದ್ದು, ಅವ್ರನ್ನ ಮತ್ತಷ್ಟು ಜೀವಂತವಾಗಿ ಇಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಒಂದು ಮನವಿದೆ. ಸ್ಮಾರಕ ಮಾಡಲಿ, ಆದರೆ ನನಗೊಂದು ಆಸೆ, ಅವರನ್ನು ನಾವು ಶಾಶ್ವತವಾಗಿ ಉಳಿಸ್ಬೇಕು ಅಂದರೆ ಅವರ ಅಧ್ಯಯನ ಪೀಠ ಆಗಬೇಕು. ಇದು ಹಿರಿಯ ನಟಿ ಜಯಮಾಲ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಪ್ರಿನ್ಸೆಸ್ TV5 ಮೈಸೂರು.